ಸರ್ ಈಗ ಇನ್ನೊಂದು ವಿಚಾರ ಸರ್. ಈಗ ಮದ್ವೆ ಆಗೋ ತನಕ ಮದ್ವೆ ಆಗಿಲ್ಲ ಅಂತ ಕೇಳ್ತಾರೆ. ಮದ್ವೆ ಆದ ತಕ್ಷಣ ಮಕ್ಳು ಯಾವಾಗ ಅಂತ ಕೇಳ್ತಾರೆ. ಈಗ ಕರ್ನಾಟಕದ ಯಕ್ಷ ಪ್ರಶ್ನೆ ಏನಂತಂದ್ರೆ ಚಂದ್ರಪ್ರಭಾ ಅವ್ರಿಗೆ ಮಿನಿ ಚಂದ್ರಪ್ರಭಾ ಅವರನ್ನ ಯಾವಾಗ ನೋಡ್ಬಹುದು ಅಂತ. ಇಲ್ಲ ಖಂಡಿತ ಸರ್, ಯಾಕಂದ್ರೆ ನಮ್ಮ ಶೂಟಿಂಗು ಅದು ಇದು ಒಂದು ಒತ್ತಡದಲ್ಲಿ ತಕ್ಷಣ ಬೇಡ ಅಂತ ಅನ್ಕೊಂಡಿದ್ದ. ನೋಡೋಣ ಸರ್, ಖಂಡಿತ ಮೇಡಮ್ ಇದೆ ಸರ್, ಅದೇ ಹೇಳ್ದಂಗೆ ಮದ್ವೆ ಏನ್ ಪ್ಲಾನಿಂಗ್ ಆತರ ಎಲ್ಲ ಏನಿಲ್ಲ. ನಾರ್ಮಲ್ ಆಗಿ ಪ್ರೋಗ್ರೆಸ್ ಯಾವಾಗ ಆಗುತ್ತೋ ಅದು ಆಗ್ಲಿ ಅಂತ ಹಾಗೆ ಬಿಟ್ಟಿದೀವಿ ಅಷ್ಟೇ. ಅದ್ ಬಿಟ್ಟು ಫಿನಾನ್ಶಿಯಲ್ ಅದು ಇದು ಸ್ವಲ್ಪ ಸೆಟಲ್ ಇಲ್ಲ ಮಾಡ್ಬೇಕು. ಆತರ ಏನಿಲ್ಲ ಮಗು ಸರ್. ಅಂದ್ರೆ ಆತರ ಎಲ್ಲ ಅದು ಉದ್ದೇಶ ಇರಲ್ಲ ಸರ್ ಅವ್ರಿಗೆ. ನಮ್ ಮಕ್ಳು ಅಂದ್ಮೇಲೆ ನಾವ್ ಮಾಡ್ಲೇಬೇಕು ಅನ್ನೋದು ಕರ್ತವ್ಯ ಇರುತ್ತೆ. ಪ್ರತಿಯೊಂದ್ ತಂದೆ ಆದ್ಮೇಲೆ ಹಂಗ್ ಮಾಡ್ತಾರೆ, ಅದೆಲ್ಲ ಏನಿಲ್ಲ. ಆತರ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಮತ್ತೊಂದಿಂದ ಅಂತೇಳಿ ನಾವೇನು ಅದನ್ನ ಪ್ಲಾನಿಂಗ್ ಅಂತ ಏನಿಲ್ಲ. ಅದು ದೇವ್ರು ಕೊಡುವಂತ ವರ. ಅದು ಯಾವ ಸಂದರ್ಭ ಹೆಂಗೆ ಕರೆಕ್ಟ್ ಟೈಮ್ ಅಲ್ಲಿ ಇವ್ರು ನನ್ ಕೈ ಹಿಡ್ದಿದ್ದಾರೆ, ಶೂಟಿಂಗ್ ಬಿಜಿ ಇರೋದ್ರಿಂದ ಇಲ್ಲ ಸರ್. ನೋಡೋಣ ಕೈಯಿಂದ ಮುಂದೆ ಅದಕ್ಕೊಂದ್ ಪರ್ಫೆಕ್ಟ್ ಟೈಮ್ ಅನ್ನೋದು ಬರುತ್ತೆ. ಸೊ ವೇಟ್ ಮಾಡ್ತಾ ಇದೀವಿ ಸರ್. ಓಕೆ, ಈಗ ಬಿಗ್ ಬಾಸ್ ಅಲ್ಲಿ ಚಂದ್ರಪ್ರಭಾ ಅವರನ್ನ ಬಿಟ್ರೆ ನಿಮ್ಗೆ ಯಾರು ಇಷ್ಟ ಅಂತ? ಸೊ ಅಂದ್ರೆ ಯಾರು ಇಷ್ಟ ಅನ್ನೋದಕ್ಕಿಂತ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳು ಅವ್ರವ್ರ ಗೇಮ್ ನ ಪ್ಲೇ ಮಾಡ್ತಿದ್ದಾರೆ. ಸೊ ಅದ್ರಲ್ಲಿ ಜಾಸ್ತಿ ನನ್ಗೆ ಚೆನ್ನಾಗ್ ಆಡ್ತಾ ಇದಾರೆ ಅಂತ ಹೇಳಿದ್ರೆ ಗಿಲ್ಲಿ ಸ್ವಲ್ಪ ಜೋಕ್ ಮಾಡೋದು, ಆ ಜೋಕ್ ಸೆನ್ಸ್ ಅದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಅದ್ ಬಿಟ್ರೆ ಅಶ್ವಿನಿ ಮೇಡಮ್ ಚೆನ್ನಾಗ್ ಆಡ್ತಿದ್ದಾರೆ, ರಕ್ಷಿತಾ ಚೆನ್ನಾಗ್ ಆಡ್ತಿದ್ದಾರೆ, ಧ್ರುವನ್ ಚೆನ್ನಾಗ್ ಆಡ್ತಿದ್ದಾರೆ. ಸೊ ಪ್ರತಿಯೊಂದು ಕ್ಯಾಂಡಿಡೇಟ್ಸ್ ಗಳು ನಾವ್ ಇಲ್ಲಿ ಚೆನ್ನಾಗ್ ಆಡಕ್ಕೆ ಬಂದಿದೀವಿ, ನಾವ್ ಯಾರು ಅಂತ ಪ್ರೂವ್ ಮಾಡ್ಕೊಳಕ್ ಬಂದಿದೀವಿ ಅಂತಾನೆ ಆಡ್ತಾ ಇದಾರೆ. ಸೊ ಅಲ್ಲಿ ಇವರೇ ಅಂತ ಪರ್ಟಿಕ್ಯುಲರ್ ಆಗಿಲ್ಲ ಸರ್, ಪ್ರತಿಯೊಂದು ಅಭ್ಯರ್ಥಿಗಳು ಚೆನ್ನಾಗ್ ಆಟ ಆಡ್ತಿದ್ದಾರೆ. ಸರ್ ಈಗ ಒಂದು ರ್ಯಾಪಿಡ್ ಫೈರ್ ಇದೆ, ಒಬ್ಬೊಬ್ಬರ ಹೆಸರನ್ನ ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್. ಕರಿಬಸಪ್ಪ ಅವರು ತುಂಬಾ ಜಿಮ್ ಇದ್ರಲ್ಲಿ ಒಳ್ಳೆ ಹೆಸರು ಮಾಡಿರೋಂಥವ್ರು. ಒಳ್ಳೊಳ್ಳೆ ಹಲವಾರು ಏಕಲವ್ಯ ಪ್ರಶಸ್ತಿ ಹಿಂಗೆ ಏನು ಹಲವಾರು ಬಂದಿದೆ. ಒಳ್ಳೆ ವ್ಯಕ್ತಿತ್ವದವರು. ಬಿಗ್ ಬಾಸ್ ಅಲ್ಲಿ ನೋಡಿರೋ ಪ್ರಕಾರ ಈಗ ಬಿಗ್ ಬಾಸ್ ಅಲ್ಲಿ ಅದೇ ಇನ್ನು ಅಂತವ್ರು ಅಲ್ಲಿ ಬಂದಾಗ ಇನ್ನು ಟೈಮ್ ಬೇಕಾಗಿತ್ತೇನೋ ಅಂತ ಅನಿಸ್ತೈತೆ ಅಷ್ಟೇನೆ. ಇನ್ನು ಟೈಮ್ ಬೇಕಾಗಿತ್ತು ಅವ್ರು ಓಪನ್ ಅಪ್ ಹಾಕಕ್ಕೆ. ಅವ್ರು ಒಳ್ಳೆ ಮಾತುಗಾರರು. ಅವರು ಮಾತು ಶುರು ಮಾಡೋಕ್ಕಿಂತ ಆಚೆ ಬಂದ್ರು, ಒಂಚೂರು ಬೇಗ ಓಪನ್ ಅಪ್ ಆಗ್ಬೇಕಾಗಿತ್ತು ಅಂತ. ಅಶ್ವಿನಿ ಅವರು ಅಷ್ಟೇನೆ, ಅವ್ರಿಗೆ ಇನ್ನೂ ಟೈಮ್ ಸಿಗ್ಲಿಲ್ಲ, ಇನ್ನೂ ಓಪನ್ ಅಪ್ ಆಗ್ನೇ ಇಲ್ಲ, ಅದರಿಂದ ಬೇಗ ಬಂದ್ರು. ಮಂಜು ಭಾಷಿಣಿ ಅವರು ಯಾಕಂದ್ರೆ ನಾವು ಮಂಜಕ್ಕ ಅಂತ ಕರಿತಾ ಇದೀವಿ. ಅವರು ಬಿಗ್ ಬಾಸ್ ನಲ್ಲಿ ಎಲ್ರಿಗೂ ಕರೆಕ್ಟ್ ಟೈಮ್ಗೆ ಊಟ ಮಾಡಿ ಎಲ್ರಿಗೂ ಬಡಿಸ್ತಾ ಇದ್ರು, ತುಂಬಾ ಖುಷಿ ಆಗೋದು. ಅದರಿಂದ ಮಂಜಕ್ಕನ ಮೇಲೆ ಒಂದ್ ಒಳ್ಳೆ ಗೌರವ ಇತ್ತು. ಅವ್ರು ಹೊರಗಡೆನೂ ಅಷ್ಟೇನೆ ಸಿಲಿಲೆಲ್ಲ ತುಂಬಾ ಹೆಸರು ಮಾಡಿ ತುಂಬಾ ವರ್ಷ ಜನಗಳನ್ನ ಎಂಟರ್ಟೈನ್ ಮಾಡಿರುವಂತ ಒಂದು ಧಾರಾವಾಹಿ. ಬಟ್ ಅಲ್ಲಿ ಏನೋ ಒಂಚೂರು ಬೇಕಾಗಿತ್ತೇನೋ ಅಂತ ಅನಿಸ್ತೈತೆ. ಮಲ್ಲವ್ವ ನಿಜವಾಗ್ಲೂ ಅವ್ರೆಲ್ಲಾರು ಬಿಗ್ ಬಾಸ್ ನಲ್ಲಿ ಇರುವಂತ ಎಲ್ರಿಗೂ ಒಂದು ತಾಯಿ ಸ್ಥಾನದಲ್ಲಿ ಇದ್ರು. ಯಾಕಂದ್ರೆ ತುಂಬಾ ಹಿರಿಯರು. ಮಲ್ಲವ್ವನ ಯಾರಿಗೆ ಒಬ್ರು ಸ್ಪರ್ಧಿ ಅಂತ ನೋಡ್ಸ್ನ, ಎಲ್ಲ ಅವ್ವ ಮನೇಲಿ ಒಬ್ರು ಹಿರಿಯರು, ಅಮ್ಮ ಅನ್ಕಂಡೆ ಆ ಪ್ರೀತಿ ಒಂದು ವಿಶ್ವಾಸದಲ್ಲಿ ಬೆಳೀತು. ಬಟ್ ಆ ವಯಸ್ಸಿನಲ್ಲಿ ಅವ್ರು ಬಂದವ್ರೆ ಅಂದ್ರೆ ಅದು ಒಂದು ದೊಡ್ಡ ಸಾಧನೆ. ಸತ್ಯ ತುಂಬಾ ವಯಸ್ಸಿನ ಆಗಿರೋದು. ಸತೀಶ್ ಅಣ್ಣ ಅವರು ರಿಯಲಿ ತುಂಬಾ ಅಂದ್ರೆ ತುಂಬಾ ಹೆಸರು ಮಾಡಿರೋ ಅಂತವ್ರು. ಅಲ್ಲಿ ಅವರ ಏಕಾಗ್ರತೆ ನಿಜವಾಗ್ಲೂ ಗೇಮ್ ಕಡೆ ಇದ್ರೆ ಇನ್ನೂ ಚೆನ್ನಾಗಿ ಆಟ ಆಡ್ಬೋದಾಗಿತ್ತು ಅಂತ ಹೇಳ್ತೀನಿ. ಧನುಷ್ ಅವರು ಗೀತಾ ಸೀರಿಯಲ್ ಅಲ್ಲಿ ತುಂಬಾ ಹೆಸರು ಮಾಡಿರೋ ಅಂತವ್ರು, ಹಲವಾರು ಕರ್ನಾಟಕ ಜನತೆ ನಗಿಸಿರೋಂಥವ್ರು. ಅವರು ಸ್ಪೋರ್ಟ್ಸ್ ಅಂತ ಬಂದಾಗ ತುಂಬಾ ಎನರ್ಜಿ ಆಗಿದ್ದಾರೆ. ಮತ್ತೆ ಕೆಲವು ಕಡೆ ಒಂಚೂರು ಇನ್ನು ಮಾತು ಅನ್ನೋದನ್ನ ಸ್ವಲ್ಪ ಶುರು ಮಾಡಿದ್ರೆ ಒಳ್ಳೆ ಫೈಟರ್ ಆಗ್ತಾರೆ ಅಂತ ಅನಿಸ್ತದೆ. ಧ್ರುವಂತು ನಿಜವಾಗ್ಲೂ ಒಬ್ಬ ವಿದ್ಯಾವಂತ, ಒಬ್ಬ ವಿಚಾರವಂತ. ಅವ್ನು ತುಂಬಾ ವಿಚಾರಗಳನ್ನ ತಿಳ್ಕೊಂಡಿದ್ದಾನೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಆಮೇಲೆ ಸ್ವಇಚ್ಛೆಯಿಂದ ಇಡೀ ಬಿಗ್ ಬಾಸ್ ಮನೆಯನ್ನ ತುಂಬಾ ಸ್ವಚ್ಛತೆ ಚೆನ್ನಾಗಿ ನೋಡ್ಕೋಬೇಕು, ಒಂದು ದೇವಾಲಯ ಅನ್ನೋ ತರದಲ್ಲಿ ಅವನಿದ್ದಾನೆ. ನಿಜವಾಗ್ಲೂ ಚೆನ್ನಾಗಿ ಆಡ್ತಾ ಇದ್ದಾನೆ ಅಂತ ಅನಿಸ್ತದೆ. ಅಭಿಷೇಕ್ ಅವ್ರು ಇನ್ನೂ ಓಪನ್ ಅಪ್ ಆಗಿಲ್ಲ, ಆಗ್ಬೇಕು ಅಂತ ಅನಿಸ್ತೈತೆ. ಅಶ್ವಿನಿ ಗೌಡ ಅವ್ರು ತುಂಬಾ, ಯಾಕಂದ್ರೆ ಅಶ್ವಿನಿ ಮೇಡಮ್ ಅವ್ರು ಆಗ್ಬೋದು ಇಲ್ಲಿ ಕನ್ನಡ ಪರ ಹೋರಾಟಗಾರರು, ಮತ್ತೆ ಹೆಣ್ಣಿನ ಪರವಾಗಿ ಹೋರಾಟ ಮಾಡುವಂತವ್ರು. ಅದರಿಂದ ಅವ್ರ ಬಗ್ಗೆ ತುಂಬಾ ನಿರೀಕ್ಷೆ ಐತೆ ನಮ್ಮ ಕರ್ನಾಟಕ ಜನತೆಗೆ. ಅಲ್ಲೂ ಅವ್ರ ಆಟ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದೆ. ಯಾವುದೋ ಒಂದು ಸಮಯ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಾದ ವಿವಾದ ಜಗಳ ಈ ತರ ಆಗಿರ್ಬೋದು, ಅದು ಎಲ್ಲಿ ತಪ್ಪು ಅಂತಾನು ತಿದ್ಕೊಂಡಿದ್ದಾರೆ. ಇನ್ನು ಅವ್ರ ಆಟ ಅವ್ರು ಆಡಕ್ ಶುರು ಮಾಡ್ತಾರೆ ಅಂತ ಅನಿಸ್ತದೆ. ಅವರು ಯಾಕಂದ್ರೆ ಒಳ್ಳೆ ಅವರು ಟಿವಿ ಚಾನಲ್ ಇದ್ದಂತ ಒಳ್ಳೆ ನಿರೂಪಣೆ ಇದೆ, ಒಳ್ಳೆ ರೈಟಿಂಗ್ ಇದೆ. ಆಮೇಲೆ ಗಿಚ್ಚಿಗಿಲಿ ಅನ್ನೋ ಒಂದು ಕಾಮಿಡಿ ಶೋನಲ್ಲಿ ತುಂಬಾ ಗೆದ್ದು ಅಂತವ್ರು ಅವರು. ಅದರಿಂದ ಅವರು ನಿಜವಾಗ್ಲೂ ಚೆನ್ನಾಗಿ ಆಡ್ತಾವ್ರೆ ಅಂತ ಅನಿಸ್ತದೆ. ರಿಷಾ ಅವರು ಹಲವಾರು ಒಂದು 5-6 ಸಿನಿಮಾದಲ್ಲಿ ಮೇನ್ ಲೀಡ್ ಕ್ಯಾರೆಕ್ಟರ್ ಹೀರೋಯಿನ್ ಆಗಿ ಮಾಡಿದ್ದಾರೆ. ಅಲ್ಲಿ ಬಂದಾಗ ತುಂಬಾ ಎಲ್ಲರ ಜೊತೆ ಲವಲವಿಕೆಯಿಂದ ಇರ್ತಾರೆ. ಇವತ್ತು ಜಗಳ ಮಾಡ್ಬೋದು, ನಾಳೆಯಿಂದ ಅವ್ರ ಜೊತೆನೂ ಚೆನ್ನಾಗಿ ಮಾತಾಡ್ತಾರೆ. ಆ ಒಂದು ಸ್ವಭಾವ ಅವರೆಲ್ಲ ಐತೆ. ರಾಶಿಕಾ ಅವರು ಅಷ್ಟೇನೆ ಒಂದು ಒಳ್ಳೆ ಬ್ಯೂಟಿ ಅಂತ ಹೇಳ್ಕೋಬಹುದು. ಅವರು ಸ್ಪೋರ್ಟ್ಸ್ ಅಂತ ಬಂದಾಗ ತುಂಬಾ ಸಣ್ಣ ಇದ್ರು, ಇಲ್ಲ ನಾನು ಆಡ್ಲೇಬೇಕು ಗೆಲ್ಲೇಬೇಕು ಅಂತ ಒಂದು ಛಲ ಐತೆ. ಎಷ್ಟೇ ಕೈ ಗಾಯ ಇದೆಲ್ಲ ಗಾಯ ಮಾಡ್ಕೊಂಡ್ರು ಅದೇನೇ ಆದ್ರೂ ಪರವಾಗಿಲ್ಲ, ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ, ಚೆನ್ನಾಗಿ ಆಡ್ಬೇಕು ಗೆಲ್ಬೇಕು ಅನ್ನೋ ಒಂದು ಛಲ ಐತೆ ಅವರಲ್ಲಿ.
ಸೂರಜ್ ಅದೇ ಅವರು ಸಿನಿಮಾ ಸೀರಿಯಲ್ ಈ ತರದ್ ಯಾವ್ದು ಮಾಡಿಲ್ಲ. ಬಟ್ ಅಲ್ಲಿ ಬಂದಾದ್ಮೇಲೆ ಅವರು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಎಫರ್ಟ್ ಹಾಕಿದ್ರು. ಆ ಒಂದು ಎಫರ್ಟ್ ಅಲ್ಲಿ ನೀವು ಕ್ಯಾಪ್ಟನ್ ಆಗಿ ಕೈನ ತಗೋತೀರಾ ಅಥವಾ ಟೀಮ್ಗೋಸ್ಕರ ತಗೋತೀರಾ ಅಂದಾಗ, ಇಲ್ಲ ನಾನು ಟೀಮ್ಗೋಸ್ಕರನೇ ಫಸ್ಟ್ ಆಡೋದು, ನನ್ಗೋಸ್ಕರ ತಗೊಂಡ್ರೆ ಸ್ವಾರ್ಥ ಅನ್ನೋದು ಆಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ ಬೇಕೋ ಅಲ್ಲಿ ಮಾತಾಡ್ತಾರೆ, ಎಲ್ ಬೇಕೋ ಅಲ್ಲಿ ಸರಿ ತಪ್ಪು ಅಂತ ವಾದ ವಿವಾದ ಮಾಡ್ತಾರೆ. ಚೆನ್ನಾಗಿ ಆಡ್ತವ್ರೆ ಅಂತ ಅನಿಸ್ತದೆ. ಮಾಳು ತುಂಬಾ ಅವರ ಸೈಡ್ ನಲ್ಲಿ ತುಂಬಾ ಅದ್ಭುತವಾದಂತ ಒಂದು ಅಭಿಮಾನಿಗಳನ್ನ ಹೊಂದಿರುವಂತ ಒಬ್ಬ ಮಾಳು. ಅದ್ಭುತ ಗಾಯಕರು. ಯಾಕೆಂದ್ರೆ ನಮ್ಮ ಪ್ರಭುದೇವ್ ಸರ್ ಮತ್ತೆ ಶಿವಣ್ಣ ಸರ್ ಅಭಿನಯ ಮಾಡಿರುವಂತ ಒಂದು ಸಿನಿಮಾದಲ್ಲಿ ಇತ್ತಲಕ ಕರೆಯಬೇಡ ಮಾವ ಅನ್ನೋ ಒಂದು ಅದ್ಭುತವಾಗಿ ಒಂದು ಹಾಡು ಹೇಳಿ ಇನ್ನಷ್ಟು ಕರ್ನಾಟಕ ಜನತೆ ಪ್ರೀತಿ ಗಳಿಸಿರುವಂತ ಒಬ್ಬ ಮಾಳು. ಅವರು ಇನ್ನು ಮಾತಾಡಿ ಏನಾರ ಮಾತಾಡೋದು ಎಲ್ಲರ ಜೊತೆ ಶುರು ಮಾಡಿದ್ರೆ ಒಬ್ಬ ಒಳ್ಳೆ ಫೈಟರ್ ಆಗಿ ನಿಲ್ತಾರೆ. ರಕ್ಷಿತಾ ನಿಜವಾಗ್ಲೂ ಒಂಥರ ಲಕ್ಷ್ಮಿ ಪಟಾಕಿ ಇದ್ದಂಗೆ. ಅಂದ್ರೆ ಅವ್ರು ಆ ಚಿಕ್ಕ ಹುಡುಗಿ ಆದ್ರೂ ಸರಿ ಯಾವ್ದು ತಪ್ಪು ಯಾವ್ದು, ಸರಿ ಯಾರು ಸರಿ ಅಂತಾಳೆ, ತಪ್ಪಾಗ್ತವು ಅಂತ ಚರ್ಚೆ ಮಾಡ್ತಾಳೆ. ನಿಜವಾಗ್ಲೂ ಅವಳು ಒಳ್ಳೆ ಫೈಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾವ್ಯ ನಾನು ಪ್ರೀತಿಯಿಂದ ತಂಗಿ ಅಂತ ಕರಿತೀನಿ, ಅವರು ನನ್ನ ಅಣ್ಣ ಅಂತ ಕರೀತಾರೆ. ಅವರ ನಮ್ಮ ಬಾಂಧವ್ಯ ಒಂದು ಅಣ್ಣ ತಂಗಿಗಿಂತ ಹೆಚ್ಚಾಗಿದೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತದೆ ಬಿಗ್ ಬಾಸ್ ಒಂದು ಒಳ್ಳೆ ತಂಗಿ ಸಿಕ್ಕಿದ್ರು ಅಂತ. ಅವರು ನೋಡಿದ್ದೀನಿ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಕೈ ಗಾಯ ಏನೇ ಮಾಡ್ಕೊಂಡ್ರು ಗೆಲ್ಬೇಕು, ನನ್ನ ಹೋರಾಟ ಇಲ್ಲಿ ಸ್ಟಾಪ್ ಆಗ್ಬಾರ್ದು, ಗೆಲುವು ತನಕ ಹೋಗ್ಬೇಕು ಅಂತ ಅವ್ರ ಆಟನ ಅವ್ರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಗಿಲ್ಲಿ ಎಲ್ರಿಗೂ ಗೊತ್ತಿದಾಗೆ ಒಬ್ಬ ಅದ್ಭುತ ಹಾಸ್ಯಗಾರ. ನಿಜವಾಗ್ಲೂ ಅಲ್ಲಿ ಹೋಗಕ್ಕಿಂತ ಮುಂಚೆನೂ ಒಂದು ಕಾಮಿಡಿ ಶೋನಲ್ಲಿ ಇದ್ದಂತರು ಜನರೆಲ್ಲರನ್ನು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಈಗ್ಲೂ ಅವರು ಜನಗಳ ಪ್ರೀತಿನ ಗಳಿಸಿದ್ದಾರೆ. ಯಾಕಂದ್ರೆ ಜನಗಳಿಗೆ ಒಂದು ಒಳ್ಳೆ ಮನೋರಂಜನೆ ಕೊಡ್ತಾವ್ರೆ. ಈಗ ಹೇಳೋದಾದ್ರೆ ಅವರು ತುಂಬಾ ಸ್ಪೀಡ್ ಅಲ್ಲಿ ಮುಂದೆ ಅವರೇ ಅಂತ ಅನ್ನಿಸ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.